ಓಕೆ. ನೀವು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಕರಿಬಸಪ್ಪ ಯಾರಿದು ಕರಿಬಸಪ್ಪ ಅಂತ ಅಂದ್ರು. ಹೇಳಿ ಸರ್, ಯಾರು ಕರಿಬಸಪ್ಪ? ಯಾರು ಕರಿಬಸಪ್ಪ ಅಂದರೆ ಕರಿಬಸಪ್ಪ ಅಂದರೆ ನಾನೊಬ್ಬ ಮನುಷ್ಯ ಫಸ್ಟ್ ಆಫ್ ಆಲು. ಏಕೆಂದರೆ ನಾನು 2004ರಲ್ಲಿ ಪಾಕಿಸ್ತಾನದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ದೇಹಾದ್ಯಡ್ಡ ಸ್ಪರ್ಧೆನಲ್ಲಿ ಭಾರತ ತಂಡದಿಂದ ಭಾಗವಹಿಸಿ ಪಾಕಿಸ್ತಾನದ ಇಸ್ಲಾಮಾಬಾದಲ್ಲಿ 2004ರಲ್ಲಿ ಭಾರತ ತಂಡದಿಂದ ಭಾಗವಹಿಸಿ ಚಿನ್ನದ ಪದಕ ಪಡೆದಂಥ ಸಂದರ್ಭದಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸಿ ರಾಷ್ಟ್ರ ಗೀತೆಯನ್ನು ಹಾಡಿಸಿದ ಕರಿಬಸಪ್ಪ ನಾನು. ಏಕೆಂದರೆ 2004 ಅಂತಂದರೆ ಭಾಳ ಜನಗಳಿಗೆ ಈಗ 20 ವರ್ಷನೇ ಮೇಲಾಗೋಯ್ತು. ಭಾಳ ಜನಗಳಿಗೆ ಒಂದು ಕ್ವಶನ್ ಮಾಡೋದು ಸಾಧ್ಯತೆ. ಏಕೆಂದರೆ ನಾನು ಯಾವಾಗಲೂ ಹೆಮ್ಮೆ ಪಡ್ತೀನಿ, ನಾನೊಬ್ಬ ಕನ್ನಡಿಗನಾಗಿ ಒಬ್ಬ ಭಾರತೀಯನಾಗಿ ನಾನು ಭಾರತೀಯ ಅನ್ನೋದಕ್ಕೆ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಯಾಕಂದರೆ ಪಾಕಿಸ್ತಾನದ ವಿರುದ್ಧ ನಾನು ಚಿನ್ನದ ಪದಕ ಪಡೆದು ಭಾರತ ದೇಶಕ್ಕೆ ನಾನು ಕೀರ್ತಿ ತಂದುಕೊಟ್ಟಿದ್ದೀನಿ. ಇದು ಒಂದು ಭಾಳ ಖುಷಿ, ನನ್ನಷ್ಟಿಗೆ ನನಗೆ ಯಾವಾಗಲೂ ಖುಷಿ ಪಡ್ತಾ ಇರ್ತೀನಿ. ಒಂದು ಮನುಷ್ಯನಾಗಿ ಹುಟ್ಟಿದ್ದಕ್ಕೂ ಕನ್ನಡ ತಾಯಿಗೆ ನನ್ನ ಗೌರವವನ್ನು ಅರ್ಪಿಸಿದ್ದೀನಿ ಅಂತ ಹೇಳ್ಬಿಟ್ಟು ಯಾವಾಗಲೂ ಹೆಮ್ಮೆ ಪಡ್ತೀನಿ ಮೇಡಮ್. ಓಕೆ. ನೆಕ್ಸ್ಟು ಏನು ಪ್ಲಾನ್ ಸರ್ ನಿಮ್ಮದು? ಪ್ಲಾನ್ ಏನು ಕರಿಯರ್ ವಿಚಾರವಾಗಿ? ಏನೋ ಗೊತ್ತಿಲ್ಲ ಮೇಡಮ್, ಭಗವಂತ ಹೆಂಗೆ ದಾರಿ ತೋರಿಸ್ತಾರೋ ಇದು ಮಾಡ್ಕೊಂಡು ಹೋಗೋದು. ಯಾವತ್ತೂ ನಾವು ಅಂದ್ಕೊಂಡಿದ್ದನ್ನು ಯಾವತ್ತೂ ಆಗೋಕ್ಕಾಗಲ್ಲ. ಯಾಕಂದರೆ ನಾನು ಇವತ್ತು ಈ ಕ್ಷಣದ ಮಾತ್ರನೇ ನಾನು ಯೋಚನೆ ಮಾಡೋನು. ಈ ದಿನ ಈಗೇನು ನಡೀತಾ ಇದೆ ಇದ್ರ ಬಗ್ಗೆ ನಾನು ಯೋಚನೆ ಮಾಡೋನು. ಯಾಕಂದರೆ ನಾಳೆ ಬಗ್ಗೆ ಯೋಚನೆ ಮಾಡ್ಬೇಕಂದ್ರೆ ನೀವು ಆಸ್ತಿ ಮಾಡಬೇಕು. ಈ ಕ್ಷಣದ ಯೋಚನೆ ಮಾಡ್ಬೇಕಂದ್ರೆ ನಿಮಗೆ ಆಸ್ತಿನೇ ಬೇಡ. ಮಾಡೋಕ್ಕೆ ಇಳಿದ ಕೆಲಸನ ಫಸ್ಟು ಇದು ಮಾಡಬೇಕು. ಕಾಯಕ ಕೈಲಾಸ. ಏನೇ ಕೆಲಸ ಆದ್ರೂ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಮೇಡಮ್. ನಾಳೆ ಬಗ್ಗೆ ನನಗೆ ಗೊತ್ತಿಲ್ಲ, ಭಗವಂತ ಗೊತ್ತು ಮೇಡಮ್, ದೇವರಿಗೆ.